ಅಬ್ರಹಾಮನು ದೇವರ ಮಾತಿಗೆ ಸ್ವರಕ್ಕೆ ಹೋಗೊಟ್ಟು ಭರವಸೆ ಇಟ್ಟು ಅದನ್ನ ವಿಧೇಯನಾದ್ರಿಂದ ಆತನಿಗೆ ದೇವರು ಕೊಡುವಂತಹ ಒಂದು ಆಶೀರ್ವಾದಗಳೆಲ್ಲವೂ ದೊರಕಿದವು. Because of our faith and our obedience to God in Christ Jesus, the covenant that is made with us through Christ Jesus is not broken. Pardon me, sir. Because of our faith and obedience to God in Christ Jesus, the covenant between us and Jesus has not been broken. ನಾವು ದೇವರ ಒಂದು ಕರೆಯುವಿಕೆಗೆ ಹೋಗೊಟ್ಟು ಯೇಸು ಕ್ರಿಸ್ತನ ಮಕ್ಕಳಾಗಿ ಅಬ್ರಹಾಮನ ಸಂತಾನದವರಾಗಿರುವುದರಿಂದ ನಮ್ಮ ಒಂದು ಒಡಂಬಡಿಕೆಯನ್ನ ನಾವು ಪೂರೈಸುವರಾಗಿದ್ದೇವೆ. ಒಡಂಬಡಿಕೆಯನ್ನ ಎಂದಿಗೂ ಮುರಿಯದಂತಹ ವ್ಯಕ್ತಿಗಳಾಗಿದ್ದೇವೆ. We see that because of Abraham's faith and or trust and obedience in his calling, God provided a substitute ram as a sacrifice instead of his son Isaac. ಅಬ್ರಹಾಮನು ದೇವರ ಮೇಲೆ ಭರವಸೆ ಇಟ್ಟು ಆತನ ವಾಗ್ದಾನಗಳ ಮೇಲೆ ಆತನ ನಂಬಿಕೆ ಇಟ್ಟು ಆತನು ವಿಧೇಯನಾದ ಕಾರಣಕ್ಕೋಸ್ಕರ ನಮಗೆ ಬೇಕಾದಂತಹ ಒಂದು ಪರ್ಯಾಯ ವ್ಯವಸ್ಥೆ ಅಂದ್ರೆ ಆ ಯಜ್ಞಕ್ಕೆ ಬೇಕಾದಂತಹ ಕುರಿಮರಿಯನ್ನ ಆತನು ಒದಗಿಸಿದನು ಎಂಬುದಾಗಿ ನೋಡುತ್ತೇವೆ. This demonstrates his provision and love for Abraham. ಇದು ತಾನೇ ದೇವರು ಆತನಿಗೆ ಮಾಡಿದಂತಹ ಒಂದು ಏರ್ಪಾಟು, ಆ ಪ್ರೀತಿಯಿಂದ ಮಾಡಿದಂತಹ ಏರ್ಪಾಟಾಗಿದೆ. Because of our faith in Christ Jesus, he has already become our provision and love for us. ಆತನು ನಾವು ಅಬ್ರಹಾಮನ ಇಂತೆ ಕರೆಯುವಿಕೆಗೆ ಹೋಗೊಟ್ಟದ್ರಿಂದ ಆತನು ಈಗಾಗಲೇ ನಮಗೆ ಆಶೀರ್ವಾದವನ್ನ ಕೊಟ್ಟು ನಮ್ಮ ನಡೆಸೋನಾಗಿದ್ದಾನೆ. Let us ask this question: what was the degree of Abraham's faith and obedience? ನಾವು ಒಂದು ಪ್ರಶ್ನೆಯನ್ನ ಕೇಳೋಣ, ಯಾವ ಮಟ್ಟದ ನಂಬಿಕೆ ಮತ್ತು ಯಾವ ಮಟ್ಟದ ವಿಧೇಯತೆ ಅಬ್ರಹಾಮನಲ್ಲಿ ಇತ್ತು ಅಂತ. We see that from his calling to the extent of a promise of a son, that means at the age of 75 years he was called. ಆತನು ಆ ಕಳೆದು ಹೋದ ಮುದಿ ವಯಸ್ಸಿನಲ್ಲಿ ಕರೆಯಲ್ಪಟ್ಟವನು. ಎಷ್ಟರ ಒಂದು ತನಕ ಅವನು ಕರೆಯಲ್ಪಟ್ಟನು, ಆವಾಗ ಅವನಿಗೆ ಅವನ ಸಂತಾನಕ್ಕೆ ಬೇಕಾದಂತಹ ಒಂದು ಮಗನನ್ನ ಕೊಡುವುದಾಗಿ ದೇವರು ಅವನಿಗೆ ಒಂದು ಒಡಂಬಡಿಕೆ ವಾಗ್ದಾನವನ್ನ ಮಾಡಿದ. At the age of 100 years of his age, he had a son. ತನ್ನ ವಯಸ್ಸಿನ 100 ವರ್ಷ ಆತನು ತುಂಬಿದಾಗ ಅವನಿಗೆ ವಾಗ್ದಾನದ ಮಗನು ಸಂತಾನವನ್ನು. Here we see God says, I am going to give you a son. ಇಲ್ಲಿ ದೇವರು ಹೇಳ್ತಾನೆ, ನಿನಗೆ ಒಬ್ಬ ಮಗನನ್ನು ನಾನು ಕೊಡ್ತೇನೆ. And then from the age 75 years onwards till age of 100, he does not have a son. 75 ವರ್ಷದಿಂದ ಶುರು ಮಾಡಿಕೊಂಡು 100 ವರ್ಷದವರೆಗೆ ಆತನಿಗೆ ವಾಗ್ದಾನ ಮಾಡಲ್ಪಟ್ಟಂತಹ ಮಗನು ಬಂದಿರಲಿಲ್ಲ, ಕೊಟ್ಟಿರಲಿಲ್ಲ. What was Abraham doing between that age, between the years of 75 years of age to 100 years? That is for 25 years. What was he doing? 75ರಿಂದ 100 ವರ್ಷದ ಒಂದು ವಯಸ್ಸಿನವರೆಗೆ ಸುಮಾರು 25 ವರ್ಷಗಳ ಕಾಲ ಆತನು ಏನ್ ಮಾಡ್ತಾ ಇದ್ನು? If you see in the Bible, according to Romans 4th chapter verse 7, ರೋಮ 4:7 ಅಧ್ಯಾಯವನ್ನ ನೋಡುವುದಾದ್ರೆ ನಾವು ಇಲ್ಲಿ ನೋಡ್ತೇವೆ, we see that Abraham was not wavering in his faith. He believed that God will make him the father of nations in spite of his age and his wife's age. ಆತನು ಆ ಒಂದು ವಯಸ್ಸಿನಲ್ಲಿ ಮತ್ತೆ ಆತನ ಹೆಂಡತಿ ಆಗೋಗಿದ್ಲು. ಆವಾಗ ಆತನು ದೇವರ ಒಂದು ಕರೆಯುವಿಕೆಗೆ ಹೋಗೊಟ್ಟು ಈ ಎಲ್ಲ ಒಂದು ಆಶೀರ್ವಾದಗಳನ್ನ ಪಡ್ಕೊಂಡು. When his neighbors and people came and told him that where is your son? You are now going to be 100 years old. And when the people mocked and made fun of him, but he said, still I will become the father of nations. ಇಲ್ಲಿ ಜನರು, ಸುತ್ತಮುತ್ತಲಿನ ಜನರು ಅದನ್ನ ನೆರೆ ಹೊರೆಯು, ಎಲ್ಲಿ ನೀನು 100 ವರ್ಷ ಆಯ್ತು, ನಿನಗೆ ಮಗನೇ ಸಿಗ್ಲಿಲ್ವಲ್ಲಪ್ಪ, ನೀನು ವಾಗ್ದಾನ ಸಹಿತವಾದ ಆ ಪುತ್ರ ಎಲ್ಲಿ ಅಂತ ಹೇಳಿ ಅವರು ತಮಾಷೆ ಮಾಡ್ತಾ ಇದ್ರು, ಪರಿಹಾಸ್ಯ ಮಾಡ್ತಾ ಇದ್ರು ಅವನಿಗೆ. We see
he confessed to himself and he confessed to others also that God had such a great power to bring life from the dead and call those things into existence that are not there. ನೋಡಿ, ಆತನು ಆವಾಗ ಹೇಳ್ತಾನೆ, ದೇವರು ಎಷ್ಟು ಶಕ್ತಿವಂತನಾಗಿದ್ದಾನೆ ಅಂತಂದ್ರೆ, ಏನೂ ಇಲ್ಲದ ಆ ಒಂದು ಸ್ಥಳದಿಂದ ಆತನು ಎಲ್ಲವನ್ನ ಕರೆಯುವನಾಗಿದ್ದಾನೆ, ಎಲ್ಲವನ್ನ ಸೃಷ್ಟಿಸುವನಾಗಿದ್ದಾನೆ. ಅಂತಹ ಒಂದು ಶಕ್ತಿ ದೇವರಿಗಿದೆ ಎಂಬುದಾಗಿ ಆತನು ಯಾವಾಗಲೂ ಮನದಟ್ಟು ಮಾಡ್ಕೊಳ್ತಾ ಇದ್ನು. Because the general common sense at that time would always say to themselves or by the people in the community, because of their age, your body is not fit, your age does not fit for you people to have a son. ಅಲ್ಲಿ ಆ ಜನರಿಗೆ ಇದ್ದಂತಹ ಒಂದು ಸಂಪ್ರದಾಯ ಮತ್ತು ನಂಬಿಕೆಗಳ ಅನುಸಾರವಾಗಿ ಅಷ್ಟು ವಯಸ್ಸಾಗಿದ್ದಂತ ಅಬ್ರಹಾಮನ ಒಂದು ಶರೀರ ಈ ವಯಸ್ಸಿನಲ್ಲಿ ನೀನು ಒಬ್ಬ ಮಗನನ್ನ ಪಡಿಲಿಕ್ಕೆ ಅದು ಯೋಗ್ಯವಾದ್ದಲ್ಲ, ಆ ಶಕ್ತಿ ನಿನ್ನ ಶರೀರದಲ್ಲಿ ಇಲ್ಲ ಅಂತ ಹೇಳಿ ಅವರು ಆತನಿಗೆ ಹೇಳ್ತಾ ಇದ್ರು. He did not look at his body, he did not look at his age, he did not listen to what people were talking. ಆತನು ತನ್ನ ಶರೀರವನ್ನ, ಮುದಿ ಶರೀರವನ್ನ ನೋಡ್ಕೊಳ್ಳಿಲ್ಲ. ಆತನು ಜನರು ಹೇಳಿದಂತೆ ಆತನು ನಿರಾಶೆಗೆ ಒಳಪಡ್ಲಿಲ್ಲ. ಆತನು ತನ್ನ ಶರೀರದ ಬಗ್ಗೆ ಚಿಂತನೆ ಮಾಡಲಿಲ್ಲ. But common sense is true. That's a fact. We can't avoid it. ಅಂದ್ರೆ ಅಲ್ಲಿದ್ದಂತಹ ಒಂದು ಸಾಮಾನ್ಯ ಏನು ಜ್ಞಾನ ಇತ್ತು, ಆ ಸಾಮಾನ್ಯ ಜ್ಞಾನ ಅದು ನಿಜವಾಗಿತ್ತು. ಅದನ್ನ ತಿರಸ್ಕಾರ ಮಾಡ್ಲಿಕ್ಕೆ ಆಗಲ್ಲ. But remember, when God calls you and God gives you a promise, it is above any situation. ಒಂದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ, ದೇವರು ಕರೆದಂತ ಪಕ್ಷದಲ್ಲಿ ಅದು ಪರಿಸ್ಥಿತಿ ಏನೇ ಆಗಿರ್ಬೋದು, ಆದ್ರೆ ದೇವರು ಎಲ್ಲವನ್ನ ಮಾಡ್ಲಿಕ್ಕೆ ಶಕ್ತನಾಗಿರುತ್ತಾನೆ. He did not give up on that promise. ಆತನು ಆ ಒಂದು ವಾಗ್ದಾನಕ್ಕೆ ಅವನು ಅವಿಧೇಯನಾಗ್ಲಿಲ್ಲ, ಅಥವಾ ಆ ಒಂದು ವಾಗ್ದಾನವನ್ನ ಬಿಡ್ಲಿಲ್ಲ, ಅದ್ರ ಮೇಲೆ ಭರವಸೆ ಇಟ್ಕೊಂಡಿದ್ನು. He believed in that promise. ಆ ಒಂದು ವಾಗ್ದಾನದ ಮೇಲೆ ನಂಬಿಕೆ ಇಟ್ಕೊಂಡಿದ್ನು ಆತ. And in the 25 years from the day of his calling till the birth of his son at 100 years of age, he went on confessing and speaking out prophetically. ಆತನು 75 ವರ್ಷದವನಾಗಿದ್ದ ಕರೆಯಲ್ಪಟ್ಟನು. ಸುಮಾರು 25 ವರ್ಷಗಳ ನಂತರ, ಅಂದ್ರೆ 100 ವರ್ಷ ತುಂಬಿದಾಗ ಆತನಿಗೆ ಮಗನು ಕೊಟ್ಟನು. ಆ ಒಂದು ಅವಧಿಯಲ್ಲಿ ಆತನು ಯಾವಾಗಲೂ ತನಗೆ ಮಾಡಲ್ಪಟ್ಟಂತಹ ಒಂದು ವಾಗ್ದಾನದ ವಿಷಯದಲ್ಲಿ ಆತನು ಯಾವಾಗಲೂ ಅರಿಕೆ ಮಾಡ್ಕೊಳ್ತಾ ಇದ್ನು ದೇವರಿಗೆ. He would say to himself and to his wife and to the people who he met that I will become the father of nations. ಆತನು ಇಂತಹ ಒಂದು ಸಂದರ್ಭದಲ್ಲಿಯೂ ಸಹ ತನ್ನ ಸ್ನೇಹಿತರು ಹೊರೆಯವರಿಗೆ ಅವನು ಎಷ್ಟು ನಂಬಿಕೆ ಉಳ್ಳವನಿಗೆ ಹೇಳ್ತಾ ಇದ್ದನು, ಇಷ್ಟೆಲ್ಲ ಆಗಿದ್ದಾಗ್ಯೂ ಸಹ ನಾನು ಅನೇಕ ಜನಾಂಗಗಳಿಗೆ ಪಿತೃ ಆಗುತ್ತೇನೆ ಅನ್ನೋ ನಂಬಿಕೆ ಅವನಿಗಿತ್ತು. He would say that even though my wife's body uterus is dead and my body is also dead, but my God will bring life to our bodies and he will bring a son into existence that we cannot see now. ನಾವು ದೈಹಿಕವಾಗಿ ಮೃತಪ್ರಾಯರಾಗಿದ್ದಾಗ್ಯೂ ಸಹ ನಮ್ಮಿಂದಲೇ ದೇವರು ಚೈತನ್ಯವನ್ನು ಕೊಟ್ಟು ಹೊಸ ಸಂತಾನವನ್ನ ಕೊಡುವಂತಹ ಶಕ್ತಿ ದೇವರಿಗಿದೆ ಎಂಬುದಾಗಿ ಆತನು ನಂಬಿಕೆ ಇಟ್ಟಿದ್ದನು. God has given each and every one of us a promise. ದೇವರು ನಮ್ಮೊಬ್ಬೊಬ್ಬರಿಗೂ ಒಂದೊಂದು ವಾಗ್ದಾನಗಳನ್ನ ನಮಗೆ ಇಟ್ಟಿದ್ದಾನೆ. We should not give up our trust and belief in that promise. ಆ ಒಂದು ವಾಗ್ದಾನದ ಮೇಲೆ ನಮಗಿರುವಂತಹ ಭರವಸೆಯನ್ನು, ನಂಬಿಕೆಯನ್ನು ನಾವು ಕಳೆದುಕೊಳ್ಬಾರ್ದು. When God gives a promise, it will be fulfilled. ದೇವರು ಒಂದು ವಾಗ್ದಾನವನ್ನ ಕೊಟ್ಟಿದ್ದಾನೆ ಅಂದ್ರೆ ಅದನ್ನ ನೆರವೇರಿಸುವಂತವನಾಗಿರುತ್ತಾನೆ. It is a question of how much patience we have and waiting for that promise to be fulfilled. ನಾವು ಎಷ್ಟು ತಾಳ್ಮೆ ಉಳ್ಳವರಾಗಿ ಅದು ನೆರವೇರುವ ತನಕ ನಾವು ಎಷ್ಟು ತಾಳ್ಮೆ ಉಳ್ಳವರಾಗಿರ್ಬೇಕು ಅನ್ನೋದು ಅದರ ಮೇಲೆ ಅದು ಹಾಕೊಂಡಿರುತ್ತೆ. So we see Abraham and Sarah waited for 25 years for their son to be born. ಇಲ್ಲಿ ಅಬ್ರಹಾಮನು ಮತ್ತು ಸಾರಳು ಸುಮಾರು 25 ವರ್ಷಗಳ ಕಾದು ತಮ್ಮ ಮಗನನ್ನ ಅವರು ಪಡ್ಕೊಂಡ್ರು.
At the age of, he was 100 years old, and his wife Sarah was 90 years of old when a son was born to them. ಆತನಿಗೆ ಮತ್ತು ಸಾರಳಿಗೆ ಮಗುವಾದಾಗ ಅಬ್ರಾಮನಿಗೆ 100 ವರ್ಷ ಆಗಿತ್ತು ಮತ್ತು ಸಾರಳು 90 ವರ್ಷದ ವಯೋವೃದ್ಧಿಯಾಗಿದ್ದಳು. Then we see afterwards that when his son grew up and he was in the early 20s, that same God who gave him a son, now the same God is telling, please offer your son as a sacrifice. 25 ವರ್ಷಗಳ ಕಾಲ ಕಾದು ನಂತರ ಅಬ್ರಾಹ್ಮನಿಗೆ ಆ ಮಗನನ್ನ ಕೊಟ್ಟನು. ನಂತರ ಅವನು 20 ವರ್ಷಗಳ ವ್ಯಕ್ತಿ ಆಗಿದ್ದಾಗ, ಒಬ್ಬ ಪ್ರಾಯದ ಹುಡುಗನಾಗಿದ್ದಾಗ ದೇವರು ಅವನನ್ನೇ ನೀನು ನನಗೋಸ್ಕರ ಆತನನ್ನ ಸಮರ್ಪಿಸಬೇಕು, ಯಜ್ಞವನ್ನಾಗಿ ಸಮರ್ಪಿಸಬೇಕು ಎಂಬುದಾಗಿ ಕೇಳ್ಕೊಳ್ತಾನೆ. He must have thought, what kind of a God is this? I waited for 25 years from the day of my calling, and he gives me a son, and now that same God is telling me to offer my only son to be as a sacrifice, and he said that I will become a father of nations. What kind of a God is this? He is contradicting his own statements. ಇಲ್ಲಿ 25 ವರ್ಷಗಳ ಕಾಲ ಕಾದು ಪಡೆದುಕೊಂಡಂತಹ ಮಗನನ್ನ ಇವಾಗ ದೇವರು ಬಲಿಯಾಗಿ ಯಜ್ಞವನ್ನಾಗಿ ಸಮರ್ಪಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾನೆ. ಇದೆಂತಹ ಒಂದು ತರನಾದ ದೇವರು ಈತನಾಗಿದ್ದಾನೆ. ನನ್ನನ್ನ ಈ ರೀತಿ ಮಾಡಿರೋದ್ರಿಂದ ನಾನು ಹೇಗೆ ತಾನೇ ಅನೇಕ ಸಂತಾನಗಳಿಗೆ ಪಿತೃವಾಗಿ ತಂದೆಯಾಗಿರುತ್ತೇನೆ, ಇದು ಹೇಗೆ ಸಾಧ್ಯ? ಇವಾಗ ನಾನು ನನ್ನ ಮಗನ್ನೇ ಬಲಿ ಕೂಡ ಕೇಳ್ಕೊತಾ ಇದ್ದಾನಲ್ಲ, ಎಂತ ದೇವರು ಈತ ಅಂತ ಕೇಳಿದ್ವಿ. But Abraham had such an implicit faith in God that he believed that even if my son Isaac would be put to death, he will bring back life into him and bring him up. ಅಬ್ರಹಾಮನಿಗೆ ಎಂತಹ ಅಚಲವಾದ ನಂಬಿಕೆ ಇತ್ತು ಎಂದರೆ, ಒಂದು ವೇಳೆ ನಾನು ನನ್ನ ಮಗನಾದ ಇಸಾಕನ ದೇವರಿಗೆ ಸಮರ್ಪಿಸಿದ್ದಾಗ್ಯೂ ಬಲಿ ಕೊಟ್ಟಾಗ್ಯೂ ಆತನು ನನ್ನ ಮಗನನ್ನ ಬದುಕಿಸುವುದಕ್ಕೆ ಸಮರ್ಥನಾಗಿದ್ದಾನೆ, ಆತನು ನನಗೆ ಸಂತಾನವನ್ನ ಕೊಡುವಂತಹ ಶಕ್ತಿ ಅವನಿಗಿದೆ ಅಂತ ಅವನು ನಂಬಿಕೆ ಇಟ್ಟನು. Yes, what was impossible was made possible for Abraham. ಯಾವುದು ಅಸಾಧ್ಯ ಎಂಬುದಾಗಿತ್ತೋ ಅದು ಅಬ್ರಹಾಮನ ವಿಷಯದಲ್ಲಿ ಸಾಧ್ಯವಾಗಿ ದೇವರು ಮಾಡಿದನು. Why did God bless Abraham so much? ದೇವರು ಅಬ್ರಹಾಮನನ್ನು ಯಾಕೆ ಅಷ್ಟು ತೆರನಾಗಿ ಆಶೀರ್ವಾದ ಮಾಡಿದನು? Because when God called him, he just implicitly followed the Lord. ದೇವರು ಆತನ್ನ ಕರೆದಾಗ ಯಾವುದೇ ಒಂದು ಅನುಮಾನಕ್ಕೆ ಎಡೆಗೊಡದೆ ದೇವರಿಗೆ ಅವನು ವಿಧೇಯನಾದನು. He had no arguments, no complaints, no conflicts. ಆತನಿಗೆ ಯಾವುದೇ ಒಂದು ವಿವಾದ ಇರಲಿಲ್ಲ, ವಾದ ಮಾಡುವಂತ ಅವಶ್ಯಕತೆ ಇಲ್ಲ, ಮತ್ತೆ ಅವನ ಮೇಲೆ ದೂರುವಂತದ್ದೇನಿಲ್ಲ, ಗುಣಗುಟ್ಟುವುದೇನಿಲ್ಲ. ಆತನು ಹೇಳಿದ ಮಾತಿಗೆ ವಿಧೇಯನಾದನು. He was just submissive to his word and followed the word. ಆತನು ದೇವರ ಮಾತಿಗೆ ಒಳಪಟ್ಟು ಅದನ್ನ ಆತನು ಪಾಲಿಸಿದನು. He just acted based upon his words. ತನ್ನ ಮಾತಿಗೆ ಅನುಸಾರವಾಗಿ ಆತನು ಆ ಕ್ರಿಯೆಯನ್ನ ತೋರಿಸಿದನು. Yes, my dear beloveds, if you know your calling, then you will be in obedience to the Holy Spirit. ಹೌದು ನನ್ನ ಪ್ರಿಯ ಸಹೋದರೇ, ನೀವು ನಿಮ್ಮ ಕರೆಯುವಿಕೆಯನ್ನ ಅರ್ಥ ಮಾಡಿಕೊಂಡಿದ್ರೆ ಖಂಡಿತವಾಗಿ ನೀವು ದೇವರಿಗೆ ವಿಧೇಯರಾಗಿ ನಡ್ಕೊಳ್ತೀರಿ. It is not an easy experience. ನಿಮಗೆ ಅದು ಅನುಭವ ಇರಬಹುದು. You need the grace of God to obey him. ಆತನನ್ನ ನೀವು ವಿಧೇಯಿಸುವುದಕ್ಕೆ, ವಿಧೇಯರಾಗುವುದಕ್ಕೆ ನಿಮಗೆ ಕೃಪೆಯು ಅಗತ್ಯವಾಗಿದೆ. To obey is to deny ourselves and take up the cross and follow him. ವಿಧೇಯರಾಗುವುದು ಎಂದರೆ ನಮ್ಮನ್ನು ನಾವು ನಿರಾಕರಿಸಿ ನಮ್ಮ ಶಿಲುಬೆಯನ್ನು ಹೊತ್ತುಕೊಂಡು ಆತನ ಹಿಂದೆ ನಾವು ಹೋಗಬೇಕಾಗಿದೆ. In our Christian walk, in our obedience to God and to his word, we need the power of God's Holy Spirit. ನಾವು ನಮ್ಮ ಕ್ರೈಸ್ತಿಯ ಜೀವಿತದಲ್ಲಿ ಆತನ ಜೊತೆ ಹೋಗಬೇಕು, ನಡೆದುಕೊಂಡು ಸಾಗಬೇಕು ಎಂದರೆ ಪರಿಶುದ್ಧಾತ್ಮನ ಒಂದು ಸಹಾಯವು ಬೇಕಾಗಿದೆ. The Lord himself says, not by might nor by power, but by my Holy Spirit. ದೇವರು ಹೇಳುವನಾಗಿದ್ದಾನೆ, ನನ್ನ ಶಕ್ತಿಯಿಂದಲ್ಲ, ನನ್ನ ಸಾಮರ್ಥ್ಯದಿಂದಲ್ಲ, ನಾನು ಕಲಿಸುವಂತ
ಪರಿಶುದ್ಧಾತ್ಮನ ಸಹಾಯದಿಂದಲೇ In your ಎಂಬುದಾಗಿ. calling and your purpose to the Lord, your flesh will fight against your spirit. ದೇವರು ಕರೆಯುವಾಗ ನಮ್ಮ ಶಾರೀರಿಕ ಸ್ವಭಾವವು ನಮ್ಮ ಒಂದು ಆತ್ಮದ ವಿರುದ್ಧವಾಗಿ ಯಾವಾಗಲೂ ಹೋರಾಡುವಂತದ್ದಾಗಿರುತ್ತದೆ. This flesh will fight against you every day when you make a decision to follow the Lord. ಯೇಸು ಕ್ರಿಸ್ತನನ್ನ ನಾವು ಹಿಂಬಾಲಿಸುವುದಕ್ಕೆ ತೆಗೆದುಕೊಂಡ ತೀರ್ಮಾನ ತೆಗೆದುಕೊಂಡಾಗ ಯಾವಾಗಲೂ ನಮ್ಮ ಶರೀರವು ನಮ್ಮ ಆತ್ಮಿಕವಾದ ವಿಷಯಗಳಿಗೆ ವಿರುದ್ಧವಾಗಿ ನಿಲ್ಲುತ್ತದೆ. And in this warfare, you will know how much you belong to Christ and how much of yourself has died. ಈ ಹೋರಾಟದಲ್ಲಿ ನಾವು ಎಷ್ಟರ ಮಟ್ಟಿಗೆ ನಾವು ಶಾರೀರಿಕವಾಗಿ ಅದನ್ನ ಸಹಿಸಿದ್ದೇವೆ ಮತ್ತು ಎಷ್ಟರ ಮಟ್ಟಿಗೆ ನಾವು ನೀತಿಯ ರೀತಿಯಲ್ಲಿ ಜೀವನ ಮಾಡ್ತಾ ಇದ್ದೇವೆ ಅನ್ನೋದು ಗೊತ್ತಾಗುತ್ತೆ. Dying to our self thoughts and dying to our emotions and dying to our strong willpower and to our bodily desires of the world. ನಮ್ಮ ಈ ಲೋಕದ ಎಲ್ಲಾ ಒಂದು ಆಶಾಪಾಶಗಳಿಗೆ, ನಮ್ಮ ಎಲ್ಲಾ ಬಯಕೆಗಳಿಗೆ, ನಮ್ಮ ಎಲ್ಲಾ ದುರಿಚ್ಛೆಗಳಿಗೆ ನಾವು ಶಾರೀರಿಕವಾಗಿ ಸಾಯಬೇಕಾಗಿದೆ. In your calling, God is totally dependent on you to in your calling, God is totally dependent on you to accomplish his work. ನಿಮ್ಮ ಕರೆಯುವಿಕೆಯಲ್ಲಿ ನಿಮ್ಮ ವಿಧೇಯತ್ವದ ಮೇಲೆ ಸಂಪೂರ್ಣವಾಗಿ ಅದನ್ನ ಪೂರೈಸುವಂತಹ ಒಂದು ಸಂದರ್ಭ ಉಂಟಾಗುತ್ತೆ. ಅದು ಅಂದ್ರೆ ನಾವು ಅದಕ್ಕೆ ಜವಾಬ್ದಾರರಾಗ್ತೇವೆ. If we will not cooperate with him, he will leave us and go to another person. ಅಂದ್ರೆ ನಾವು ಆತನ ಕರೆದಾಗ ಆತನಿಗೆ ಬೇಕಾದ ರೀತಿಯಲ್ಲಿ ನಾವು ಸಹಕರಿಸಲಿಲ್ಲದೆ ಹೋದರೆ ಆತನು ನಮ್ಮನ್ನ ಬಿಟ್ಟು ಮತ್ತೊಬ್ಬ ವ್ಯಕ್ತಿಗೆ ಹೋಗ್ಬೇಕಾಗುತ್ತೆ. Jesus is a very good example of his unfailing obedience and faithfulness to his Father. ತನ್ನ ತಂದೆಗೆ ಯಾವುದೇ ಕಾರಣಕ್ಕೂ ಅವಿಧೇಯನಾಗದೆ ವಿಧೇಯನಾದ ಯೇಸು ಕ್ರಿಸ್ತನೇ ನಿಜವಾದ ಒಂದು ಒಳ್ಳೆಯ ಮಾದರಿಯಾಗಿದ್ದಾನೆ. He was so obedient to his Father and he fulfilled the mission of his Father for the redemption of man. ಆತನು ಮನುಷ್ಯರ ಒಂದು ವಿಮೋಚನಾರ್ಥವಾಗಿ ತಂದೆ ಹೇಳಿದಂತಹ ಒಂದು ಕೆಲಸವನ್ನ ಆತನು ಸಂಪೂರ್ಣವಾಗಿ ವಿಧೇಯನಾಗಿ ಅದನ್ನ ನೆರವೇರಿಸಿದನು ಎಂಬುದನ್ನ ನೋಡ್ತೇವೆ. Because of his faithfulness and obedience to his Father, he became the savior of the whole world. ಆತನು ತನ್ನ ನಂಬಿಗಸ್ತಿಕೆಯಿಂದ ಮತ್ತು ವಿಧೇಯತ್ವದಿಂದ ಇಡೀ ಲೋಕದ ರಕ್ಷಕನಾಗಿ ವಿಮೋಚಕನಾಗಿ ಆತನು ನಮಗಿದ್ದಾನೆ. On the cross, he defeated sin and death and Satan and sickness. ಆತನು ಶಿಲುಬೆ ಮೇಲೆ ಮರಣವನ್ನ ಮತ್ತು ರೋಗವನ್ನ ಮತ್ತು ಪಾಪವನ್ನ ಎಲ್ಲದರ ಮೇಲೆ ಆತನು ಜಯವನ್ನ ಸಾಧಿಸಿದನು. After his resurrection, he became the life-giving spirit. ಆತನು ಪುನರುತ್ಥಾನವಾದ ಮೇಲೆ ನಮಗೆ ಪ್ರಾಣವನ್ನ ಕೊಡುವಂತಹ ಜೀವನ್ನ ಕೊಡುವಂತಹ ಆತ್ಮನಾಗಿ he is living inside our spirit. ನಮ್ಮ ಒಂದು ಆತ್ಮದಲ್ಲಿ ಆತನು ಜೀವಿಸುವಂತವನಾಗಿದ್ದಾನೆ. It's so fortunate that we both, you and I, and with Christ Jesus in our spirit, can work together to the calling and purpose of the Father. ದೇವರ ಕರೆಯುವಿಕೆಯ ಒಂದು ಉದ್ದೇಶ ಮತ್ತು ಆತನ ಕರೆಯುವಿಕೆಗೆ ಅನುಗುಣವಾಗಿ ನಾವು ಕೆಲಸ ಮಾಡಲಿಕ್ಕೆ ಯೇಸು ಕ್ರಿಸ್ತನು ಸಹಾಯಕನಾಗಿ ನಮಗೆ ನಿಲ್ಲುವನಾಗಿದ್ದಾನೆ ಅಂತ ನಾವು ನೋಡ್ತೇವೆ. So the question that we should ask is, has God called us? Pardon me. The question that we need to ask to ourselves this morning is, has God called us? ಈ ದಿನ ಮುಂಜಾನೆ ನಾವು ಕೇಳ್ಕೊಳ್ಬೇಕಾದ ಪ್ರಶ್ನೆ ಅಂದ್ರೆ ದೇವರು ನಮ್ಮನ್ನು ಕರೆದಿದ್ದಾನೆಯೇ ಎಂಬುದಾಗಿ. What is his specific calling for each and every one of us? ನಮ್ಮನ್ನು ಕರೆದಿರುವಂತಹ ನಿರ್ದಿಷ್ಟವಾದ ಉದ್ದೇಶವಾದರೂ ಏನಾಗಿದೆ? What does he want us to do for him? ಆತನಿಗೋಸ್ಕರ ನಾವು ಮಾಡಬೇಕಾದಂತ ಕೆಲಸವಾದರೂ ಏನಾಗಿದೆ? What does he want to do through us? ನಮ್ಮ ಮುಖಾಂತರ ಆತನು ಏನನ್ನ ಮಾಡಬೇಕಾಗಿದೆ? Do I know my calling? ನನ್ನ ಒಂದು ಕರೆಯುವಿಕೆ ನನಗೆ ಗೊತ್ತಿದೆಯೇ? If I know my calling, do I trust in God and obey God to follow him every moment of my life? ನನ್ನ ಕರೆಯುವಿಕೆಯನ್ನು ಅರ್ಥ ಮಾಡ್ಕೊಂಡಿದ್ರೆ ನಾನು ಪ್ರತಿಯೊಂದು
ನನ್ನ ಜೀವಿತದ ಪ್ರತಿಯೊಂದು ಕ್ಷಣದಲ್ಲೂ ಆತನಿಗೆ ವಿಧೇಯನಾಗಿ ಆತನನ್ನ ಹಿಂಬಾಲಿಸುವನಾಗಿರುತ್ತೇನೆಯೇ? When we walk into that calling and fulfill that calling, God's kingdom will come in our lives and upon this earth. ನಾವು ಆತನ ಕರೆಯುವಿಗೆ ಹೋಗಟ್ಟಾಗ ಮತ್ತು ಆತನ ಕರೆಯುವಿಕೆಯ ಅನುಸಾರವಾಗಿ ನಡೆದುಕೊಂಡಾಗ ನಾವು ಆತನ ಕೊಡುವಂತಹ ಆ ಲೋಕದಲ್ಲಿ ನಮಗೆ ಖಂಡಿತವಾಗಿ ಒಂದು ಸ್ಥಾನ ನಮಗೆ ಸಿಗುವಂತದ್ದಾಗಿದೆ. No matter whatever we are, God loves us so much. ಏನೇ ಆಗಿರಲಿ, ದೇವರು ನಮ್ಮನ್ನ ಬಹಳವಾಗಿ ಪ್ರೀತಿಸುವಂತವನಾಗಿರುತ್ತಾನೆ. And therefore he wants us and he calls us to be available to him so that he can use us to bring his kingdom upon this earth. ಈ ಒಂದು ಕಾರಣಕ್ಕಾಗಿ ನಮ್ಮ ಮುಖಾಂತರ, ನಮ್ಮ ಒಂದು ನಂಬಿಕೆಯ ಮುಖಾಂತರ, ನಾವು ನಡ್ಕೊಳ್ಳೋದ್ರ ಮುಖಾಂತರ ಆತನು ತನ್ನ ರಾಜ್ಯವನ್ನ ಈ ಲೋಕದಲ್ಲಿ ಮಾಡುವನಾಗಿರುತ್ತಾನೆ. Let us seek God in prayer and ask the Lord to show us his calling. If we do not have a calling, and if there is a calling, ask him for strength and grace that we might walk in obedience to him, that we might bring his kingdom upon this earth. ನಾವು ಒಂದು ವೇಳೆ ನಮ್ಮ ಕರೆಯುವಿಕೆ ನಮಗೆ ಅರ್ಥವಾಗಿಲ್ಲ ಅಂತಂದ ಪಕ್ಷದಲ್ಲಿ ನಾವು ದೇವರ ಕರೆಯುವಿಕೆಯನ್ನ ನಾವು ದೃಢಪಡಿಸಿಕೊಳ್ಳೋಣ, ಆತನ ಮಾರ್ಗದಲ್ಲಿ ನಡೆಯೋಣ. ಆತನು ನಮ್ಮ ವಿಷಯದಲ್ಲಿ ಏನನ್ನ ಬಯಸ್ತಾನೋ ಅದರ ಪ್ರಕಾರವಾಗಿ ನಡೆದುಕೊಂಡ ಪಕ್ಷದಲ್ಲಿ ದೇವರು ತನ್ನ ರಾಜ್ಯವನ್ನ ಈ ಭೂಮಿಯ ಮೇಲೆ ಸ್ಥಾಪಿಸುವಂತವನಾಗಿರುತ್ತಾನೆ. God bless each and every one of you. ನಿಮ್ಮಲ್ಲಿ ಪ್ರತಿಯೊಬ್ಬರನ್ನು ಮತ್ತು ನಮ್ಮನ್ನು ದೇವರು ಆಶೀರ್ವದಿಸಲಿ ಎಂಬುದೇ ನನ್ನ ಪ್ರಾರ್ಥನೆ. God has preserved you till today. ದೇವರು ಇಲ್ಲಿ ತನಕ ನಮ್ಮನ್ನು ಸಂರಕ್ಷಿಸಿಕೊಂಡೇ ಬಂದಿದ್ದಾನೆ. Because God has a purpose and a plan for you, to give a hope and a future for you. ನಮ್ಮ ಒಂದು ಭವಿಷ್ಯಕ್ಕೆ ಬೇಕಾದಂತಹ ಯೋಜನೆ ಮತ್ತು ಉದ್ದೇಶ ಆತನಿಗೆ ಗೊತ್ತಿದೆ. God is totally dependent upon you. ದೇವರು ಸಂಪೂರ್ಣವಾಗಿ ನಮ್ಮ ಒಂದು ತೀರ್ಮಾನದ ಮೇಲೆ ಆಧಾರಗೊಂಡಿದ್ದಾನೆ. So that he can accomplish his work, his purpose through you on this earth. ತನ್ನ ಕೆಲಸವನ್ನ ಮತ್ತು ತನ್ನ ಉದ್ದೇಶವನ್ನ ಈ ಲೋಕದಲ್ಲಿ ನಿಮ್ಮ ಮುಖಾಂತರ ನೆರವೇರಿಸುವಂತವನಾಗಿರುತ್ತಾನೆ. When we go into the kingdom of heaven, Jesus will tell, he obeyed my voice, he followed my voice, and through this person, through that person, I could achieve my God's, my Father's purpose, that his kingdom will come, kingdom must have come upon this earth. ಈ ವ್ಯಕ್ತಿಯು ನನ್ನ ವಾಕ್ಯಗಳನ್ನ ನಂಬಿ ದೇವರ ಕರೆಯುವಿಕೆಗೆ ಅವನು ಹೋಗೊಟ್ಟು ವಿಧೇಯನಾದ ಪ್ರಯುಕ್ತ ಈತನ ಮುಖಾಂತರ ನಾನು ಕೆಲಸವನ್ನ ಮಾಡುವುದಕ್ಕೆ ಸಾಧ್ಯವಾಯಿತು. ನನ್ನ ತಂದೆಯ ರಾಜ್ಯವನ್ನ ಈತನ ಮುಖಾಂತರ ನಾನು ಸ್ಥಾಪಿಸುವುದಕ್ಕೆ ಸಾಧ್ಯವಾಯಿತು ಎಂಬುದಾಗಿ ದೇವರು ನಮ್ಮನ್ನ ಕುರಿತು ಹೇಳುವನಾಗಿರುತ್ತಾನೆ. Jesus will tell, when we go to heaven, Jesus will tell that this person obeyed my voice, this person trusted in me, trusted in my voice, this person did the work that I have given to him. So ನಾವು ಆತನ ರಾಜ್ಯಕ್ಕೆ ಹೋದಾಗ, ಆತನ ರಾಜ್ಯದಲ್ಲಿ ಇರುವಾಗ ಈ ವ್ಯಕ್ತಿ ತಾನೇ ನನ್ನ ಒಂದು ಉದ್ದೇಶವನ್ನ, ನನ್ನ ತಂದೆಯ ಉದ್ದೇಶವನ್ನ ನೆರವೇರಿಸಿದನು, ಈತನ ಮುಖಾಂತರ ನಾನು ಕೂಡ ಕೆಲಸ ಮಾಡುವುದಕ್ಕೆ ಸಾಧ್ಯವಾಯಿತು. It will be a great joy of meeting with one another, people from different parts of the world, different age groups, different age times, that they will come together and Jesus will meet us, and he will talk to us, and he will exchange views about what this person has done for his kingdom and what we have done for the kingdom of God. That will be a very, very beautiful moment. ಆ ಒಂದು ಸಂದರ್ಭದಲ್ಲಿ ಆ ಒಂದು ತುಂಬಾ ಸಂತೋಷ ಪಡುವಂತಹ ಒಂದು ಸನ್ನಿವೇಶದಲ್ಲಿ ಏನಾಗಿರುತ್ತೆ ಅಂತಂದ್ರೆ, ನಾನಾ ದೇಶದಿಂದ ಬಂದಂತಹ, ನಾನಾ ಭಾಷೆಗಳನ್ನಾಡುವಂತಹ, ನಾನಾ ವಯಸ್ಸಿನ ಒಂದು ಗುಂಪಿಗೆ ಸೇರಿದಂತವರು ಅಲ್ಲಿ ದೇವರ ರಾಜ್ಯಕ್ಕೆ ಬಂದವರಾಗಿರುತ್ತಾರೆ. ಅವರು ತಮ್ಮ ಒಂದು ಅನುಭವವನ್ನ ಯಾವ ರೀತಿ ಯೇಸು ಕ್ರಿಸ್ತನು ಅವರ ಮುಖಾಂತರ ಕೆಲಸ ಮಾಡಿದ್ದಾನೆ ಅನ್ನೋದು ಅಲ್ಲಿ ದೇವರ ರಾಜ್ಯದಲ್ಲಿ ಕಂಡು ಬರುತ್ತೆ. God bless every one of you. ನಿಮ್ಮಲ್ಲಿ ಮತ್ತು ಎಲ್ಲರನ್ನು ದೇವರು ಆಶೀರ್ವದಿಸಲಿ ಎಂಬುದೇ ನನ್ನ ಪ್ರಾರ್ಥನೆ. ಆಮೆನ್.
ಪಾಸ್ಟರ್. ಅಮ್ಮ ಜುಹಿತಾ, ಸರ್ ಕೇಳಿಸ್ತಾ ಇದೆಯಾ? ಎಸ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಈ ದಿನದ ಸಂದೇಶವನ್ನು ತಂದಂತ ಹಿರಿಯರಾದಂತ ಸಾಮ್ಯುಯಲ್ ಕ್ರಿಸ್ಟೋಫರ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ಅವರನ್ನ ಆಶೀರ್ವಾದ ಮಾಡಲಿ, ಅವರ ಸೇವೆಯನ್ನು ಆಶೀರ್ವಾದ ಮಾಡಲಿ. ಈ ಬೆಳಗ್ಗೆ ನಾವು ಸಂದೇಶವನ್ನ ಕೇಳಿ ಪ್ರಾರ್ಥನೆಗೆ ಹೋಗುವಾಗ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ತರಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ಈ ಸಮಯದಲ್ಲಿ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಚಾಟ್ ಅಲ್ಲಿ ಹಾಕಿದ್ರೆ ಚಾಟ್ ನೋಡೋಣ, ಇಲ್ಲವಾದರೆ ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳನ್ನ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಸೋದರ ಜಾನ್ ಡೇವಿಡ್ ಅವರ ಶ್ರೀಮತಿ ರಾತ್ರಿ ಎಲ್ಲ ಜಾಸ್ತಿ ಹೊಟ್ಟೆ ನೋವಿನಿಂದ ಬೆಳಗ್ಗೆ ಮತ್ತೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ಲಿಕ್ಕೆ ತೆಗೆದುಕೊಂಡು ಹೋದ್ರು ಎಂಬುದಾಗಿ ಬೆಳಗ್ಗೆ ಕೇಳಿದ್ರು. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಲಿಕ್ಕೆ ಕೇಳ್ಕೊಂಡಿದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಗುಡ್ ಮಾರ್ನಿಂಗ್ ಪಾಸ್ಟರ್. ನೀತಿ ಪ್ರಸನ್ನ ಕುಮಾರ್ ಅವ್ರಿಗೋಸ್ಕರ ಗುಡ್ ಮಾರ್ನಿಂಗ್. ಪ್ರಾರ್ಥನೆ ಮಾಡಬೇಕಾದವರು ಈ ಸಮಯದಲ್ಲಿ ಹಿರಿಯರಂತ ಭಕ್ತರಾಜಮ್ಮ ಅವರ ಪ್ರಾರ್ಥನೆ ಮಾಡ್ಬೇಕೆಂದು ಕೇಳ್ಕೊಳ್ತೇನೆ. ಹೇಳಿ. ನನ್ಗೆ ನಿನ್ನೆಯಿಂದ ಕಾಲ್ ನೋವು ಇದಾಗಿದೆ, ಕಾಲ್ ನೋವಾಗಿ ಪ್ರಾರ್ಥನೆ. ಓಕೆ, ಲೋಕೇಶನ್ ಅವರ ಕಾಲ್ ನೋವಿಗೋಸ್ಕರ ಪ್ರಾರ್ಥನೆ ಮಾಡಿದ್ದಾಗಿದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಅಷ್ಟೇ ನನ್ನ ತಮ್ಮನಿಗೋಸ್ಕರ ಅವನು 3 days ಇಂದ ಕಾಲಲ್ಲಿ ಏನೋ ತರ ಚಿಕ್ಕದಾಗಿ ಗಾಯ ತರ ಬಂದು ಅದು ಕಾಲ್ ಫುಲ್ ಊದ್ಕೊಬಿಟ್ಟಿದೆ. ಹಾಸ್ಪಿಟಲ್ಗೂ ತೋರಿಸಿದಾನೆ, ಬಟ್ ಮತ್ತೆ ಜಾಸ್ತಿ ಆಗಿದೆ. ಫಸ್ಟ್ ಅವನಿಗೋಸ್ಕರ ಪ್ರಾರ್ಥನೆ ಮಾಡಿ. ನನ್ನ ತಮ್ಮನ ಹೆಸರು ಶಿವರಾಮ್. ಶಿವರಾಮ್ ಅವರ ಕಾಲು ನೋವಿಗೋಸ್ಕರ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಂಡಿದ್ದಾರೆ. ಸರ್, ನಮ್ಮ ಮನೆಗೋಸ್ಕರ ಪ್ರಾರ್ಥನೆ ಮಾಡಿ, ಮತ್ತೆ ನಮ್ಮ ತಾಯಿ ಕಾಲು ನೋವಾಗಿ ಪ್ರಾರ್ಥನೆ ಮಾಡಿ. ಸಹೋದರ KP ರವಿ ಬಳ್ಳಾರಿ ಅವರ ಮನವಿಗಾಗಿ ಮತ್ತು ಅವರ ತಾಯಿ ಮಂಜುಳಮ್ಮ ಅವರ ಕಾಲು ನೋವಿಗೋಸ್ಕರ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಂಡಿದ್ದಾರೆ. ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ. ಪರಿಶುದ್ಧನಾಗಿರುವ ಸ್ವಾಮಿ, ನಿನ್ನ ಪರಿಶುದ್ಧ ಸನ್ನಿಧಿಗೆ ಮುಂಜಾನೆ ವೇಳೆಯಲ್ಲಿ ನಮ್ಮನ್ನ ಕರೆತಂದು ಅಪ್ಪ ನಿನ್ನ ವಾಕ್ಯಗಳ ಅಮೃತವನ್ನ ನಮಗೆ ದಯಪಾಲಿಸಿಕೊಟ್ಟಿದ್ದೆ ಸ್ವಾಮಿ. ನಿನಗೆ ಕೋಟಿ ಸ್ತೋತ್ರಗಳು. ನೀನು ಯಾರನ್ನು ಕರೆದಿದ್ದೀ ಅವರು ಈ ಒಂದು ಕೂಟದಲ್ಲಿ ಭಾಗಿಗಳಾಗಿದ್ದಾರೆ. ಅಬ್ರಹಾಮನನ್ನು ಕರೆದು ಅವನ ಜೀವಿತವನ್ನ ಯಾವ ರೀತಿ ನೀನು ರೂಪಿಸಿದೆಯೋ ಅದೇ ರೀತಿ ಸ್ವಾಮಿ ಝೂಮ್ ಕುಟುಂಬಗಳಲ್ಲಿ ಕೂಡುವಂತ ನಿನ್ನ ಮಕ್ಕಳನ್ನ ಅವರ ಕಷ್ಟ ಸಂಕಟ ನೋವು ಬೇನೆಗಳಿಂದ ಬಿಡುಗಡೆ ಕೊಟ್ಟು ಅವರನ್ನ ರೂಪಿಸಿ ಅವರನ್ನ ಆಶೀರ್ವದಿಸಿ ನಿನ್ನ ಸನ್ನಿಧಿಯ ಮಕ್ಕಳನ್ನಾಗಿ ಸ್ವೀಕರಿಸಿ ಮತ್ತೆ ನಿನ್ನ ನಿತ್ಯ ರಾಜ್ಯದಲ್ಲಿ ಆ ಮಕ್ಕಳಿಗೆ ಸ್ಥಾನ ಕೊಡುವ ಆತನಾಗಿದ್ದೆ ಸ್ವಾಮಿ. ಇದಕ್ಕಾಗಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸ್ತೇವಪ್ಪ ಸ್ವಾಮಿ. ಅಪ್ಪ ತಂದೆ, ಈ ದಿವಸದಲ್ಲಿ ನಿನ್ನ ವಾಕ್ಯದ ಮೂಲಕ ಸ್ವಾಮಿ, ಈ ಮಗನ ಮೂಲಕ ನಿನ್ನ ವಾಕ್ಯಗಳನ್ನ ಹಂಚಿ ಸ್ವಾಮಿ ನಮಗೆ ತಿಳುವಳಿಕೆಯನ್ನ ಕೊಟ್ಟಿದ್ದೆ, ಎಚ್ಚರಿಕೆಯನ್ನ ಕೊಟ್ಟಿದ್ದೆ ಸ್ವಾಮಿ. ಇದಕ್ಕಾಗಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ನಿನ್ನ ವಾಕ್ಯವನ್ನು ಹಂಚಿದಂತ ಮತ್ತು ಅದನ್ನ ತರ್ಜುಮೆ ಮಾಡಿದಂತ ನಿನ್ನ ಭಕ್ತರನ್ನ ನೀನು ಆಶೀರ್ವದಿಸಪ್ಪ. ಅವರಿಗೆ ಬೇಕಾದಂತ ನಿನ್ನ ಆತ್ಮನ ಬಲವನ್ನ ಇನ್ನೂ ಹೆಚ್ಚಾಗಿ ದಯಪಾಲಿಸಿಕೊಟ್ಟು ಇನ್ನೂ ಅನೇಕ ಅಂಶಗಳನ್ನ ಸ್ವಾಮಿ ನಿನ್ನ ಮಕ್ಕಳಿಗೆ ಸ್ವಾರ್ಥಿಯಾಗಿ ಸಾರಲಿಕ್ಕೆ ಅವರನ್ನ ಅನುವು ಮಾಡು ಸ್ವಾಮಿ. ತಂದೆಯಾದ ದೇವರೇ, ಹಾಗೂ ಈ ಒಂದು ಕುಟುಂಬದಲ್ಲಿ ಸೇರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಪಾಸ್ಟರ್ ರಾಜರವರಿಗೂ ಕೂಡ ಸ್ವಾಮಿ ನಿನ್ನ ಕೃಪೆ ತೋರಿಸಿ ಅವರ ಜೀವಿತದಲ್ಲಿ ಹೆಚ್ಚಿನ ಸುವರಗಳನ್ನ ಅನುಗ್ರಹಿಸಿ ಆರೋಗ್ಯ ಭಾಗ್ಯವನ್ನು ದಯಪಾಲಿಸಿಕೊಡು ಸ್ವಾಮಿ. ಅಪ್ಪ ತಂದೆಯಾದ ದೇವರೇ, ಈ ದಿವಸದಲ್ಲಿ ಸ್ವಾಮಿ ನಿನ್ನ ಸನ್ನಿಧಿಯಲ್ಲಿ ಇರುವಾಗ ನಂಬಿಕೆಯಿಂದ ಅನೇಕ ಮಕ್ಕಳು ಸ್ವಾಮಿ ತಮ್ಮ ಪ್ರಾರ್ಥನಾ ಮನವಿಗಳನ್ನ ಕೇಳುತ್ತಿರುವಾಗ ಸ್ವಾಮಿ ದಯಮಾಡಿ ಅಪ್ಪ ತಂದೆಯೇ ಎಲ್ಲರ ಮನವಿಗಳನ್ನು ಸ್ವೀಕರಿಸಬೇಕಾಗಿ ನಿನ್ನಲ್ಲಿ ಮೊರೆ ಇಡ್ತೇನೆ ತಂದೆಯಾದ ದೇವರೇ.
ಸಹೋದರಿ ನ್ಯಾನ್ಸಿಗೋಸ್ಕರ ಮೊರೆ ಇಡ್ತೇನಪ್ಪ. ಅಪ್ಪ ತಂದೆಯ ಆ ಮುದ್ದು ಮಗಳ ಜೀವಿತದಲ್ಲಿ ನೀನು ಪ್ರವೇಶಿಸಿ ಆ ಮಗಳಿಗೆ ಸ್ವಸ್ಥತೆಯನ್ನು ದಯಪಾಲಿಸಿಕೊಡಪ್ಪ. ಆರೋಗ್ಯ, ಶಾಂತಿ, ಸಮಾಧಾನದ ವಾತಾವರಣವನ್ನ ಆ ಕುಟುಂಬದಲ್ಲಿ ನೀಡು ಸ್ವಾಮಿ. ಸಹೋದರ ಜಾನ್ ಡೇವಿಡ್ ಅವರನ್ನ ನೀನು ಕರುಣಿಸಪ್ಪ. ಆ ಮಗನ ಕುಟುಂಬ ಜೀವಿತವನ್ನ ನೀನು ಆಶೀರ್ವದಿಸಬೇಕಪ್ಪ. ಹಾಗೂ ಸ್ವಾಮಿ, ಆತ್ಮೀಕವಾಗಿ ಆ ಮಗನು ಹಿಂಜಾರದ ಹಾಗೆ ಆ ಮಗನನ್ನ ನಿನ್ನ ವಾಕ್ಯದಲ್ಲಿ ಇನ್ನೂ ಹೆಚ್ಚೆಚ್ಚಾಗಿ ನೆಲೆಗೊಳಿಸು ಸ್ವಾಮಿ. ತಂದೆಯೇ, ಆ ಇಡೀ ಕುಟುಂಬವನ್ನ ನಿನ್ನ ಪಾದ ಸನ್ನಿಧಿಗೆ ಒಪ್ಪಿಸ್ಕೊಡ್ತೇನೆ. ನೀನು ಆ ಕುಟುಂಬದ ನಾಯಕನಾಗಿದ್ದು ಅವರ ಬೇಡಿಕೆಗಳನ್ನ ನೀನು ಈಡೇರಿಸ್ಬೇಕು ಸ್ವಾಮಿ, ಸಂತೈಸಬೇಕು ಸ್ವಾಮಿ. ತಂದೆಯಾದ ದೇವರೇ, ಅದೇ ರೀತಿಯಲ್ಲಿ ಸಹೋದರಿ ರತ್ನ ಅವರ ಬೇಡಿಕೆ ಸ್ವಾಮಿ, ಆ ಮಗನು ಕಾಲು ನೋವಾಗಿರುವಾಗ ಆ ಮಗನನ್ನ ನೀನು ಆಶೀರ್ವದಿಸು ಸ್ವಾಮಿ. ಹಾಗೂ ರವಿ ಬಳ್ಳಾರಿ ಅವರ ತಾಯಿಗೂ ಕೂಡ ಅದೇ ರೀತಿ ಕಾಲು ನೋವಿದೆ ಎಂಬುದಾಗಿ ಹೇಳುವಾಗ ಸ್ವಾಮಿ, ತಂದೆಯೇ ನೀನು ಈ 2 ಕುಟುಂಬಗಳಲ್ಲಿ ನೀನು ಮಾತನಾಡು ಸ್ವಾಮಿ. ಆ ಮಕ್ಕಳನ್ನ ನೀನು ಕರುಣಿಸಪ್ಪ. ಅವ್ರಿಗೆ ಬೇಕಾದಂತ ಆರೋಗ್ಯ, ಸ್ವಸ್ಥತೆಯನ್ನು ಕೊಟ್ಟು ಸ್ವಾಮಿ, ನಿನಗೆ ಸ್ತೋತ್ರ ಯಜ್ಞಗಳನ್ನು ಸಲ್ಲಿಸುವಂತೆ ಆ ಮಕ್ಕಳನ್ನ ನೀನು ಸಿದ್ಧಗೊಳಿಸು ಸ್ವಾಮಿ, ಶುದ್ಧಿಗೊಳಿಸು ಸ್ವಾಮಿ. ತಂದೆ, ಹಾಗೆ ಸಹೋದರ ಲೋಕೇಶ್ ಅವರ ಕುಟುಂಬಕ್ಕೋಸ್ಕರವಾಗಿ ಅವರಿಗಾಗಿಯೂ ನಿನ್ನಲ್ಲಿ ಮೊರೆ ಇಡ್ತೇನಪ್ಪ. ಅವರಿಗಿರುವಂತ ಎಲ್ಲ ಕಷ್ಟ, ನೋವು, ಸಂಕಟಗಳಿಂದ ಬಿಡುಗಡೆ ಕೊಡಪ್ಪ. ಆರೋಗ್ಯದಾಯಕನೇ, ಘನವೈದ್ಯನೇ ಆ ಮಗನನ್ನು ಮುಟ್ಟು ಆ ಕುಟುಂಬದಲ್ಲಿ ನೀನು ಯಜಮಾನನಾಗಿದ್ದು ಪ್ರತಿ ಹೆಜ್ಜೆಯಲ್ಲಿ ಅವರನ್ನ ಕೈ ಹಿಡಿದು ನಡೆಸಿ ನಿನ್ನ ಸುವಾರ್ಥ ಸೇವೆಯಲ್ಲಿ ಆ ಮಕ್ಕಳು ಭಾಗಿಗಳಾಗುವ ಹಾಗೆ ಅವರನ್ನ ಮುನ್ನಡೆಸಿ ಕಾದು ಕಾಪಾಡು. ಹಾಗೂ ರವಿ ಬಳ್ಳಾರಿಗೋಸ್ಕರ ಬೇಡ್ಕೊಳ್ತೇನಪ್ಪ. ಆ ಮಗನ ಯೋಜನೆಗಳು ಏನಿವೆಯೋ ನೀನು ಬಲ್ಲಾತನಾಗಿದ್ದೀಯ. ಎಲ್ಲವನ್ನ ನೀನು ತಕ್ಕ ಕಾಲದಲ್ಲಿ ಪೂರೈಸುವ ಆತನಾಗಿದ್ದೀಯ. ಇದಕ್ಕಾಗಿ ಆ ಮಗನಿಗೆ ತಾಳ್ಮೆ ಕೊಡು ಸ್ವಾಮಿ. ಹಾಗೂ ಇನ್ನೂ ಹೆಚ್ಚಿನ ಆಸಕ್ತಿಯಿಂದ ನಿನ್ನಲ್ಲಿ ಮೊರೆ ಇಡುವಂತ ಮನಸ್ಸನ್ನ ನೀನು ದಯಪಾಲಿಸಿಕೊಡು. ಎಲ್ಲರ ಪ್ರಾರ್ಥನೆಯನ್ನು ಲಾಲಿಸಿ ಸದುತ್ತರವನ್ನ ದಯಪಾಲಿಸಿಕೊಡು. ಸಹೋದರ ಪ್ರೇಮನಾಥ್ ಕೋಲ್ಕರ್ ಅವರ ಕುಟುಂಬಕ್ಕೋಸ್ಕರವಾಗಿ ಅವರಿಗಾಗಿಯೂ ನಿನ್ನಲ್ಲಿ ಮೊರೆ ಇಡ್ತೇನೆ ಸ್ವಾಮಿ. ಆ ಮಕ್ಕಳ ಜೀವಿತದಲ್ಲಿ ಸ್ವಾಮಿ, ನೀನು ನಾಯಕನಾಗಿದ್ದು ಬರುವಂತ ಎಲ್ಲ ಶೋಧನೆಗಳಿಂದ, ಅಡಚಣೆಗಳಿಂದ ಬಿಡುಗಡೆ ಕೊಡು ಸ್ವಾಮಿ. ಸೈತಾನ್ ಶಕ್ತಿಗಳನ್ನ ಲಯಗೊಳಿಸು ಸ್ವಾಮಿ. ನಿನ್ನ ಆತ್ಮನ ಬಲದಿಂದ ತುಂಬಿಸಿ ಆ ಕುಟುಂಬವು ನಿನ್ನ ಸಾಕ್ಷಿಯ ಕುಟುಂಬವಾಗುವ ಹಾಗೆ ಮಗಳ ರೇಖಾಳನ್ನ ಸ್ವಾಮಿ ನೀನು ನಡೆಸಿದ್ದಿ, ಅದು ಕಾಪಾಡಿದ್ದಿ ಸ್ವಾಮಿ. ಅವಳಿಗೆ ಮರುಜೀವ ಕೊಟ್ಟು ಆ ಮಗಳ ಜೀವಿತವನ್ನ ಉಜ್ಜೀವನ ಮಾಡಿದ್ದಿ ಸ್ವಾಮಿ. ನಿನಗೆ ಕೋಟಿ ಸ್ತೋತ್ರಗಳಪ್ಪ. ಅದೇ ರೀತಿ ಸ್ವಾಮಿ, ಸಹೋದರಿ ರಾಜೇಶ್ವರಿ ಈ ಮಗಳ ಕುಟುಂಬದಲ್ಲಿ ನೀನು ನಾಯಕನಾಗಿದ್ದು ಅವರನ್ನ ನಡೆಸ್ಬೇಕು ಸ್ವಾಮಿ. ಮಗಳ ಜೀವಿತದಲ್ಲಿ ಹೊಸ ಬೆಳಕನ್ನ ದಯಪಾಲಿಸಿಕೊಡ್ಬೇಕು ಸ್ವಾಮಿ. ಅವರ ಕಷ್ಟ, ನೋವು, ಸಂಕಟಗಳು ಏನಿವೆಯೋ ಎಲ್ಲದರಿಂದ ಬಿಡುಗಡೆ ಕೊಟ್ಟು ಆ ಮಕ್ಕಳನ್ನ ನೀನು ಕನಿಕರಿಸಿ ಆಶೀರ್ವದಿಸಿ ನಡೆಸಿ ಕಾದು ಕಾಪಾಡು ಸ್ವಾಮಿ. ಹಾಗೂ ತಂದೆಯೇ, ಸವಿತಾ ಈ ಮಗಳನ್ನು ಕೂಡ ನೀನು ಆಶೀರ್ವದಿಸಿ ನಡೆಸಪ್ಪ ಸ್ವಾಮಿ. ತಂದೆಯಾದ ದೇವರೇ, ಸಹೋದರ ಚಿನ್ನಪ್ಪ ಸಾತ್ವಿಕ್ ಅವರನ್ನು ಕೂಡ ಅವರ ಕುಟುಂಬವನ್ನ ನೀನು ನಿನ್ನ ಹಸ್ತದಲ್ಲಿಟ್ಟು ನಡೆಸಿ ಕಾದು ಕಾಪಾಡು ಅಪ್ಪ ತಂದೆಯ. ಹಾಗೂ ಮಂಜುನಾಥ್ ಚಂದ್ರ ಈ ಮಕ್ಕಳ ಕುಟುಂಬದಲ್ಲಿ ನೀನು ನಾಯಕನಾಗಿರಪ್ಪ. ಸಹೋದರಿ ನಳಿನ ವೆಸ್ಲಿ ಮಗಳನ್ನ ನಿನ್ನ ಕೃಪೆಯುಳ್ಳ ಹಸ್ತಕ್ಕೆ ಒಪ್ಪಿಸ್ಕೊಡ್ತೇನೆ. ಆ ಮಗಳ ನೋವು, ಸಂಕಟಗಳನ್ನ ನಿವಾರಿಸು ಸ್ವಾಮಿ. ಆ ಕುಟುಂಬದಲ್ಲಿ ಶಾಂತಿ, ನೆಮ್ಮದಿ ಕೊಡಪ್ಪ ಸ್ವಾಮಿ. ತಂದೆಯಾದ ದೇವರ ಅವರ ಜೀವಿತವನ್ನ ನಿನ್ನ ಹತೋಟಿಯಲ್ಲಿಟ್ಟು ನೀನು ಮುನ್ನಡೆಸಿ ಕಾದು ಕಾಪಾಡಿಸುವ. ಹಾಗೂ ತಂದೆಯೇ, ಸಹೋದರಿ ರತ್ನಗೋಸ್ಕರವಾಗಿ ಮತ್ತೊಮ್ಮೆ ಬೇಡ್ತೇನಪ್ಪ. ಆ ಮಗಳ ಕುಟುಂಬದಲ್ಲಿರುವಂತ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸು. ಸಹೋದರ ಸಾಮ್ಯಲ್ ಕ್ರಿಸ್ಟೋಫರ್ ಈ ಮಗನ ಜೀವಿತದಲ್ಲಿ ಸ್ವಾಮಿ ನೀನು ಮಾಡಿರುವಂತ ಎಲ್ಲ ಮಹೋಪಕಾರಗಳಿಗಾಗಿ ಸ್ತೋತ್ರ, ಕೃತಜ್ಞತೆ ಸಲ್ಲಿಸ್ತೇನೆ. ಆ ಮಗನ ನಿನ್ನ ಸೇವಕನಾಗಿ ನಿನ್ನ ಸನ್ನಿಧಿಯಲ್ಲಿ ಜೀವಿಸುವಾಗ ಅನೇಕರಿಗೆ ನಿನ್ನ ಸ್ವಾರ್ಥೆಯನ್ನು ಸಾರುವುದರ ಮೂಲಕ ತನ್ನ ಜೀವಿತವನ್ನು ಸಾರ್ಥಕಪಡಿಸಿಕೊಳ್ಳುವ ಶಕ್ತಿಯನ್ನ ಆ ಮಗನಿಗೆ ದಯಪಾಲಿಸು. ಹಾಗೂ ಸಹೋದರಿ ವರಲಕ್ಷ್ಮಿ ಈ ಮಗಳ ಕುಟುಂಬವನ್ನ ಆಶೀರ್ವದಿಸು ಸ್ವಾಮಿ. ಆ ಮಗಳು ಸ್ವಾಮಿ ಅನುದಿನವೂ ನಿನ್ನ ಸನ್ನಿಧಿಯಲ್ಲಿ ಕೂಡಿ ಬಂದು ಕುಟುಂಬ ಸಮೇತವಾಗಿ ಸ್ವಾಮಿ
ನಿನ್ನನ್ನು ಆರಾಧಿಸುವಾಗ ಅಪ್ಪ ತಂದೆಯ ಒಳ್ಳೆಯ ಸ್ವರವನ್ನು ಕೊಟ್ಟು ಒಳ್ಳೆಯ ವಾಕ್ಯಗಳ ಮೂಲಕ ಆ ಮಕ್ಕಳು ಹಾಡಿನ ಮೂಲಕ ನಿನ್ನನ್ನು ಆರಾಧಿಸುವಾಗ ಅವರನ್ನ ನೀನು ಬಲಪಡಿಸುವ, ಇನ್ನು ಉತ್ತಮ ರೀತಿಯಲ್ಲಿ ಆ ಮಕ್ಕಳಿಗೆ ನಿನ್ನ ಸಹಾಯ ಹಸ್ತವನ್ನು ಚಾಚಿಸುವ. ಪಾಸ್ಟರ್ ಯಶವಂತ ಅಮ್ಮಗೋಸ್ಕರ ಬೇಡ್ಕೊಳ್ತೇನಪ್ಪ. ಆ ಮಗನ ಜೀವಿತದಲ್ಲಿ ನೀನು ಅನೇಕ ರೀತಿಯ ಉಪಕಾರಗಳನ್ನು ಮಾಡಿದ್ದೆ ಮತ್ತು ಆ ಮಗನನ್ನು ಮುನ್ನಡೆಸಿದ್ದೆ ಸ್ವಾಮಿ. ಸಹೋದರಿ ಪದ್ಮಿನಿಗೋಸ್ಕರವಾಗಿ ಬೇಡ್ಕೊಳ್ತೇನಪ್ಪ ಸ್ವಾಮಿ. ಆ ಮಗಳ ಜೀವಿತದಲ್ಲಿ ನೀನು ಮಾಡಿರುವಂತ ಉಪಕಾರಗಳಿಗಾಗಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತೇನೆ ಸ್ವಾಮಿ. ತಂದೆ ಇನ್ನು ಸಂಪೂರ್ಣ ಸ್ವಸ್ಥ ಚಿತ್ತಳಾಗಿ ನಿನ್ನ ಸಾಕ್ಷಿಯ ಮಗಳಾಗಿ ಜೀವಿಸುವಂತೆ ಆ ಮಗಳನ್ನ ನೀನು ನಡೆಸಿ ಕಾಪಾಡಬೇಕಾಗಿ ಬೇಡ್ಕೊಳ್ತೇನೆ. ಹಾಗೂ ಸ್ವಾಮಿ ಈ ಕುಟುಂಬದಲ್ಲಿ ಬರ್ಲಿಕ್ಕಾಗದೇ ಇರುವಂತ ಅನೇಕ ಆತ್ಮಗಳನ್ನ ಸ್ವಾಮಿ ನಿನ್ನ ಸನ್ನಿಧಿಗೆ ಒಪ್ಪಿಸ್ತೇನೆ. ಸಹೋದರ ಜಾನ್ಸನ್ ಶರಣಪ್ಪ ಪಾಸ್ಟರನ್ನು ಕೂಡ ನೀನು ಆಶೀರ್ವಸಪ್ಪ. ಅನುದಿನವೂ ನಿನ್ನ ಸನ್ನಿಧಿಯಲ್ಲಿ ಕೂಡಿ ಬಂದು ನಿನ್ನ ವಾಕ್ಯಗಳನ್ನು ಆಲಿಸುವುದರ ಮೂಲಕ ಮತ್ತು ನಿನ್ನ ಸ್ವಾರ್ಥೆಯನ್ನು ಸಾರುವುದರ ಮೂಲಕ ಪ್ರಾರ್ಥನಾ ವೀರರಾಗಿ ಆ ಮಗನ ಜೀವಿಸುವಾಗ ಆ ಮಗನ ಕುಟುಂಬವನ್ನು ಆಶೀರ್ವಸು. ಸಹೋದರ ಎ.ಟಿ. ರವಿ ಅವರನ್ನು ಕೂಡ ನೀನು ಆಶೀರ್ವಸು ಸ್ವಾಮಿ. ಅನೇಕ ಮಕ್ಕಳು ಕಿಡ್ನಿ ಸಮಸ್ಯೆಯಿಂದ ಬಳಲುವಾಗ ಆ ಎಲ್ಲ ಮಕ್ಕಳ ಕಿಡ್ನಿಗಳಲ್ಲಿ ನೀನು ಮುಟ್ಟು ಸ್ವಾಮಿ ತಂದೆಯೇ, ಅವರನ್ನ ಗುಣಪಡಿಸು ಸ್ವಾಮಿ. ಆ ನೋವು ಬೇನೆಗಳಿಂದ ಅವರಿಗೆ ಬಿಡುಗಡೆ ಕೊಟ್ಟು ನಡೆಸಿ ಕಾಪಾಡು ಸ್ವಾಮಿ. ಹಾಗೂ ತಂದೆ ಅನೇಕ ಕಡೆಗಳಲ್ಲಿ ಪ್ರಾರ್ಥನಾ ಕೂಟಗಳು ನಡೆಯುವಾಗ ಸ್ವಾಮಿ ಆ ಕೂಟಗಳ ಯಜಮಾನನು ನೀನಾಗಿರಪ್ಪ ಸ್ವಾಮಿ. ಅವರು ಪ್ರಾರ್ಥನಾ ಕೂಟಗಳನ್ನ ಇಟ್ಟಿರುವ ಉದ್ದೇಶಗಳನ್ನ ನೀನು ಬಲ್ಲಾತನಾಗಿದ್ದಿ. ಆ ಉದ್ದೇಶಗಳು ಸ್ವಾಮಿ ನಿನಗೆ ಮೆಚ್ಚುಗೆ ಆಗಿರುವಂತೆ ಅದನ್ನು ಈಡೇರಿಸಿ ನಡೆಸಿ ಕಾಪಾಡು ಸ್ವಾಮಿ. ಎಲ್ಲ ಶಾಲೆಗಳನ್ನ ಸಭೆಗಳನ್ನ ನೀನು ಹೆಚ್ಚೆಚ್ಚಾಗಿ ಆಶೀರ್ವಸಿ ಬಲಪಡಿಸಿ ಎಲ್ಲ ಕಡೆ ಸ್ವಾಮಿ ನಿನ್ನ ಕೃಪಾಶೀರ್ವಾದದಿಂದ ಸಮಾಧಾನದಿಂದ ಎಲ್ಲರೂ ಜೀವಿಸುವಂತ ಕೃಪೆ ಮಾಡಿ ನಡೆಸಪ್ಪ. ಮತ್ತೊಮ್ಮೆ ಪಾಸ್ಟರ್ ರಾಜರವರನ್ನ ನಿನ್ನ ಕೃಪೆಯುಳ್ಳ ಹಸ್ತಕ್ಕೆ ಒಪ್ಪಿಸ್ತೇನೆ. ಅವರು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗುವ ಹಾಗೆ ನೀನು ಅವರಿಗೆ ನಿನ್ನ ಆತ್ಮನ ಬಲದಿಂದ ತುಂಬಿಸಿ ಮತ್ತೆ ಸಂಜೆ ವೇಳೆಯಲ್ಲಿ ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಏರ್ಪಡಿಸಿ ನಡೆಸುವ ಹಾಗೆ ಎಲ್ಲರೂ ಒಟ್ಟಾಗಿ ಸೇರಿ ನಿನ್ನನ್ನು ಆರಾಧಿಸುವ ಹಾಗೆ ನಿನ್ನ ಕೃಪಾಶೀರ್ವಾದ ನೀಡಬೇಕಾಗಿ ನಿನ್ನ ಪರಿಶುದ್ಧ ನಾಮದಲ್ಲಿ ಅತ್ಯಂತ ವಿನಯದಿಂದ ಬೇಡ್ಕೊಳ್ತೇನಪ್ಪ ತಂದೆಯೇ. ಆಮೆನ್. 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 ಪರಲೋಕದ ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನ ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದ್ರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಇಂದು ಎಂದು ಸದಾಕಾಲವು ಕೂಡಿ ಬಂದಿರುವಂತಹ ದೇವರ ಮಂದಿಯ ಸಂಗಡ, ಕುಟುಂಬ ಮಕ್ಕಳ ಸಂಗಡ, ಬಂಧು ಬಳಗದವರ ಸಂಗಡ, ವಿಶೇಷವಾಗಿ ಕಷ್ಟ ಕಾಯಿಲೆಗಳನ್ನ ಮೊರೆ ಇಟ್ಟಂತ ನಿನ್ನ ಭಕ್ತರ ಸಂಗಡ, ಈ ಕಾರ್ಯಕ್ರಮದ ಮುಖಾಂತರವಾಗಿ ನಿನ್ನ ಸಂದೇಶವನ್ನು ಕೇಳುವಂತ ಪ್ರತಿಯೊಬ್ಬ ಮಕ್ಕಳ ಸಂಗಡ, ಇದರಲ್ಲಿ ಭಾಗವಹಿಸಿ ನಿನ್ನನ್ನು ಘನಪಡಿಸಿದಂತ ನಿನ್ನ ಭಕ್ತರ ಸಂಗಡ ಇಂದು ಎಂದು ಸದಾಕಾಲ ನೆಲೆಯಾಗಿರ್ಲಿ ಸ್ವಾಮಿ. ಆಮೇನ್. ದೇವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಮತ್ತೊಮ್ಮೆ ಕೂಡಿ ಬಂದಂತ ತಮ್ಮೆಲ್ಲರಿಗೂ ಕ್ರಿಸ್ತನ ಹೆಸರಿನಲ್ಲಿ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಈ ದಿನದ ಕಾರ್ಯಕ್ರಮದಲ್ಲಿ ಆರಂಭದ ಪ್ರಾರ್ಥನೆ ಮಾಡಿದಂತ ಹಿರಿಯರಿಗೂ, ಮುಕ್ತಾಯದ ಪ್ರಾರ್ಥನೆ ಮಾಡಿದಂತ ಹಿರಿಯರಾದಂತ ಹೇಮಲತಮ್ಮ ಅವರಿಗೂ, ಹಾಗೂ ಈ ದಿನದ ಸಂದೇಶವನ್ನ ತಂದಂತ ಹಿರಿಯರಾದಂತಹ ಸಾಮೇಲ್ ಕ್ರಿಸ್ಟೋಫರ್ ಸಾರ್ ಅವರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಕರ್ತನು ಹೀಗೆ ನಮ್ಮನ್ನ ಅತ್ಯಧಿಕವಾಗಿ ಆಶೀರ್ವದಿಸಿ ನಮ್ಮ ಪ್ರಾರ್ಥನೆಗಳನ್ನ ಲಾಲಿಸಿ ಅನೇಕರಿಗೆ ಬಿಡುಗಡೆಯನ್ನು, ಆರೋಗ್ಯವನ್ನು, ಸಮಾಧಾನವನ್ನು ಕೊಡುವುದು ಮಾತ್ರವಲ್ಲದೆ ದೇವರ ರಾಜ್ಯಕ್ಕಾಗಿ ನಮ್ಮಲ್ಲಿ ಸಿದ್ಧವಾಗಬೇಕಾದಂತ ಆತ್ಮೀಯ ಬಲವನ್ನ ತುಂಬಿ ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಈ ಬೆಳಗಿನ ಶುಭಾಶಯಗಳನ್ನು ಕೋರ್ತೇನೆ. ಮತ್ತೆ ಸಾಯಂಕಾಲ ಅಂತಾರಾಷ್ಟ್ರೀಯ ಕನ್ನಡ ಸಭಾ ಶಾಲೆಯಲ್ಲಿ ನಾವೆಲ್ಲರೂ ಭೇಟಿಯಾಗುವಾಗೆ ದೇವರು ಕಾರ್ಯ ಮಾಡಲಿ ಎಂಬುದಾಗಿ ಹಾರೈಸುತ್ತಾ ಬೆಳಗಿನ ಶುಭಾಶಯಗಳೊಂದಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಧನ್ಯವಾದ ಬೋಧಕರೇ. ವಾಕ್ಯ ತಿಳಿಸ್ಕೊಟ್ಟ ಹಿರಿಯರಿಗೂ ಧನ್ಯವಾದ.
ಸೆಷನ್ ಮಾಡಿದವರು ಧನ್ಯವಾದಗಳು. ಪ್ರಾರ್ಥನೆ ಮಾಡಿದ ಎಲ್ಲ ತಮ್ಮನವರಿಗೂ ಥ್ಯಾಂಕ್ ಯು ಎಲ್ರು. ಕ್ರಿಸ್ಟೋಫರ್ ಸರ್, ನೈಸ್ Yeah, ಮೆಸೇಜ್. thank you. Yeah. And translator also, very good translator. Our Chinappa sir, thank you very much. ಥ್ಯಾಂಕ್ ಯು ಸರ್. ಇಟ್ಸ್ ಓಕೆ ಸರ್. ವೆಲ್ಕಮ್ ಸರ್. ಯು ಆರ್ ವೆಲ್ಕಮ್. ಥ್ಯಾಂಕ್ ಯು ಕ್ರಿಸ್ಟಫರ್ ಅವರ. Thank you. ಧನ್ಯವಾದಗಳು. ಧನ್ಯವಾದ. ಬೆಳಿಗ್ಗೆ ಒಳ್ಳೆ ವಾಕ್ಯ ತಿಳಿಸ್ಕೊಟ್ಟಿದ್ರ. Thank you. ಕನ್ನಡದಲ್ಲಿ ಅನುವಾದ ಮಾಡಿದಂತ ಭಾಷೆ ಕೂಡ ಧನ್ಯವಾದಗಳು. ಆಯ್ತು. ಕೂಡಿ ಬಂದಿರುವ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ದೇವರು ಮುಂಜಾನೆ ವೇಳೆಯಲ್ಲಿ ಎಲ್ಲರನ್ನು ವಾಕ್ಯಗಳ ಮುಖಾಂತರ ಆಶೀರ್ವಾದ ಮಾಡಲಿ. ಅವರ ಕೆಲಸ ಮಾಡಿದ್ದಾರೆ. ಕಾರ್ಯಗಳಲ್ಲಿ ಜಯ ಕೊಡ್ಲಿ ದೇವರು. ಸರ್, ಅಷ್ಟೇ ಸರ್. ಆಮೆನ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.